RCB ವರ್ಸಸ್ GT ಈ ನಿನ್ನೆ ಮ್ಯಾಚ್ ಒಳಗೆ RCB ಅವ್ರು ಸೋತರು ಆದರೂ ಟೇಬಲ್ ಟಾಪ್ ಒಳಗೆ ಅದಾರ ಅಂದ್ರೆ ಟೇಬಲ್ ಸೆಕೆಂಡ್ ಅದಾರ ಹಿಂಗಿರ್ಬೇಕಾದ್ರೂ ಆ ಒಂದು ಟೇಬಲ್ ಸೆಕೆಂಡ್ ಒಳಗೆ ಇದ್ದಿದ್ದು ಮತ್ತು GT ಅಪೋಸಿಟ್ ಇಲ್ಲಿ ಹಿಂದೆ ಅವ್ರು ಸೋಲ್ಸಿದ್ರು ಮತ್ತು ಅವ್ರ ಮೈದಾನಕ್ಕೆ ಹೋದಾಗ GT ಅವ್ರು ಸೋಲ್ಸ್ ಕಳಿಸಿದ್ರು ಈ ಥರ ಇದ್ರು ಸುದ್ದಿ ಆಗ್ತಿರೋದೇನು ಆ ಒಂದು ರಜತ್ ಪಟಿದಾರ್ ಅವ್ರ ಕ್ಯಾಚ್ ಇವತ್ತು ಯಾವ ಮಟ್ಟಿಗೆ ಸುದ್ದಿ ಆಗತ್ತೆ ಅಂದ್ರೆ ಇಂಟರ್ನ್ಯಾಷನಲ್ ಸುದ್ದಿ ಆಗೈತಿ ಇವತ್ತದ ಎಲ್ಲ ದೇಶದ ಅಷ್ಟ ಅಲ್ಲ ಹೊರಗಿನವರು ಸಹಿತ ಈ ಒಂದು ಕ್ಯಾಚ್ ಬಗ್ಗೆ ಮಾತಾಡುವಂಥ ಒಂದು ಸುದ್ದಿ ಇವತ್ತು ಅದು ಸ್ಟಾರ್ಟ್ ಆಗೈತಿ ಏನಪ್ಪ ಅಂತಂದ್ರೆ ನಿನ್ನೆ ರಜತ್ ಪಟಿದಾರ್ ಅವರು ಹೊಡೆದಂಥ ಒಂದು ಬಾಲ್ ಬೌಂಡ್ರಿ ಲೈನ್ ದಾಟೋದಿಲ್ಲ ಅದು ಇನ್ನೇನು ಬೌಂಡ್ರಿ ಲೈನ್ ದಾಟಬೇಕು ಅನ್ನೋ ಅಷ್ಟಾಗ ಅಂದ್ರೆ ಬೌಂಡ್ರಿ ಲೈನ್ ಒಳಗೆ ಬೀಳಬೇಕು ಅನ್ನೋ ಅಷ್ಟಾಗೂ ಸಹಿತ ಹೋಲ್ಡರ್ ಅವ್ರು ಬಂದ ಕ್ಯಾಚ್ ಹಿಡಿತಾರೆ ಆ ಕ್ಯಾಚ್ ಹಿಡಿಬೇಕಾದ್ರೆ ಅವ್ರದ್ದು ಬಾಡಿ ಮೇಲೆ ಒಂದು ಸಮತೋಲನವನ್ನು ಕಾಪಾಡಿಕೊಂಡಿರೋದಿಲ್ಲ ಅಂದ್ರೆ ಅವ್ರು ಓಡಿ ಬರೋದ್ರಿಂದ ಆ ಒಂದು ಬ್ಯಾಲೆನ್ಸ್ ಅವ್ರಿಗೆ ಇನ್ನೂ ಸರಿಯಾಗಿ ಸಿಕ್ಕಿರೋದಿಲ್ಲ ಆದ್ದರಿಂದ ಅವ್ರು ಕ್ಯಾಚ್ ಹಿಡಿತಾರೆ ಕ್ಯಾಚ್ ಹಿಡಿದ ನಂತರ ಅವರು ಒಂದು ಬಾಲ್ನ ತೊಗೊಂಡು ನೆಲಕ್ಕೆ ತೆಗ್ತಾರೆ ಆ ರೀತಿ ಆದ್ರಿಂದ ಅದೊಂದು ವಿಕೆಟ್ ಇಲ್ಲ ಅಂತೇಳಿ ಇಲ್ಲಿ ವಿರಾಟ್ ಕೊಹ್ಲಿ ಅವರು ಈ ಸೈಡಿಂದ ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆದ್ರೆ ಥರ್ಡ್ ಅಂಪೈರ್ಗೆ ಹೋಗುತ್ತದೆ ಥರ್ಡ್ ಅಂಪೈರ್ ಅದು ವಿಕೆಟ್ ಅಂತೇಳಿ ಕನ್ಫರ್ಮ್ ಮಾಡ್ತಾರೆ ಇನ್ನೊಂದು ಏನಪ್ಪ ಅಂತಂದ್ರೆ ಅವರು ಬಾಲ್ನ ಮತ್ತೊಮ್ಮೆ ಮೇಲೆ ಹೇಳ್ಬೇಕಾದ್ರೂ ಸಹಿತ ಅವ್ರು ಬಾಲ್ನ ನೆಲಕ್ಕೆ ಊರಿ ಮೇಲೆ ಹೇಳ್ತಾರೆ ಆದರೆ ಅವಾಗ ಅಷ್ಟೊತ್ತಿಗೆ ಆಗಲೇ ಅವ್ರ ಸಮತೋಲನ ಅವ್ರ ಒಂದು ಶರೀರದ ಮೇಲೆ ಸಮತೋಲನವನ್ನು ಕಾಯ್ದುಕೊಂಡಿದ್ರು ಅವರ ಬ್ಯಾಲೆನ್ಸಿಂಗ್ ಆಗಿದ್ರು ಅಂತ ಅನ್ಬೋದು ಆದರೆ ಅವ್ರು ಬಾಲ್ ಕ್ಯಾಚ್ ಹಿಡಿದ ತಕ್ಷಣ ಅವ್ರು ಏನು ನೆಲಕ್ಕೆ ತಿಕ್ತಾರಲ್ಲ ಆ ಒಂದು ಕ್ಯಾಚಿಂದ ಆ ಒಂದು ನೆಲಕ್ಕೆ ತಿಕ್ಕಿದ್ರಿಂದ ಅದು ನಾಟ್ಔಟ್ ಅಂತೇಳಿ ಇಲ್ಲಿ RCB ಅವ್ರು ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾಕಪ್ಪ ಅಂತಂದ್ರೆ ಇದೇ ರೀತಿಯಾದಂಥ ಒಂದು ಕ್ಯಾಚ್ನ ಸ್ಟಾರ್ಕ್ ಅವ್ರು ಹಿಡಿತಾರೆ ಸ್ಟಾರ್ಕ್ ಅವರು ಆ ಒಂದು ಕ್ಯಾಚ್ ಹಿಡಿದಾಗ ಅದನ್ನು ನಾಟ್ಔಟ್ ಅಂತ ಕೊಡಲಾಗಿತ್ತು ಅದು ಏನು ಸಣ್ಣ ಪಂದ್ಯ ಅಲ್ಲ ಅದು ಇಂಟರ್ನ್ಯಾಷನಲ್ ಪಂದ್ಯ ಆಗಿತ್ತು ಅದು ಆ್ಯಶಸ್ ಸರಣಿ ಆಗಿತ್ತು ಅಲ್ಲಿ ಸಹಿತ ಸ್ಟಾರ್ಕ್ ಅವರು ಇದೇ ರೀತಿಯಾಗಿ ಕ್ಯಾಚ್ನ ಹಿಡಿದು ಆ ಒಂದು ಬಾಲ್ ನೆಲಕ್ಕೆ ತಿಕ್ಕಿದ್ರಿಂದ ಅದನ್ನು ನಾಟ್ಔಟ್ ಅಂತ ಹೇಳಾಗೈತೆ ಆದರೆ ಇಲ್ಲಿ ಅದೇ ರೀತಿಯಾದಂಥ ಒಂದು ಕ್ಯಾಚ್ ಆದ್ರಿಂದ ಇಲ್ಲಿ ಔಟ್ ಅಂತ ಹೇಳೋಕ್ಕಾಗತ್ತೆ ಆದರೆ ಇಲ್ಲಿ ಇನ್ನೊಂದು ಏನಪ್ಪ ಅಂದ್ರೆ ಹೋಲ್ಡರ್ ಅವರು ಭಾಳ ದೈತ್ಯ ಆಕಾರದ ಮನುಷ್ಯ ಅವ್ರ ಹೈಟ್ ಇದ್ದರು ಆದ್ದರಿಂದ ಅವ್ರ ಕೈಯೆಲ್ಲ ದೊಡ್ಡ ಇದ್ದಾವೆ ಅದು ಅವ್ರ ಕೈ ಒಳಗೆ ಬಾಲ್ ಸರಳವಾಗಿ ಸಿಕ್ಕಿರುತ್ತೆ ಒಂದೇ ಕೈಯಲ್ಲೇ ಹಿಡಿದಿರೋದ್ರಿಂದ ಅದು ಈಜಿಯಾಗಿ ಅವ್ರಿಗೆ ಸಿಕ್ಕಿತ್ತಂತೇಳಿ ಆದರೆ ಇಲ್ಲಿ ನಾವು ನೋಡೋದಾದ್ರೆ ಸ್ಟಾರ್ಗೂ ಸಹಿತ ಭಾರಿ ಎತ್ತರದ ಮನುಷ್ಯ ಆಗಿದ್ದ ಅವಾಗಲೂ ಸಹಿತ ಅದನ್ನು ನಾಟ್ಔಟ್ ಕೊಡಲಾಗಿತ್ತು ಆದರೆ ಅದೇ ರೀತಿಯಾದಂಥ ಕ್ಯಾಚ್ ಇಲ್ಲಾದಾಗ ಹೋಲ್ಡರ್ ಅವ್ರು ಕ್ಯಾಚ್ ಹಿಡಿದಾಗ ಅದನ್ನು ಔಟ್ ಕೊಡಲಾಗೈತಿ ಅಲ್ಲಿ ನಾಟ್ಔಟ್ ಕೊಟ್ಟಂಥ ಬಾಲ್ ಇಲ್ಲಿ ಯಾಕೆ ಔಟು ಅಂತ ಅನ್ನೋದು ಇಲ್ಲಿ ಒಂದು ಕುತೂಹಲ ಸ್ಟಾರ್ಟ್ ಆಗೈತಿ ಇದಷ್ಟೇ ಅಲ್ಲ ಇದೇ ರೀತಿಯಾದಂಥ ಕ್ಯಾಚ್ಗಳ ಒಂದು ವಿವಾದಗಳು ಭಾಳ ಆಗಿದಾವೆ ನಿಮ್ಗೆ ನೆನಪಿರ್ಬೋದು ಬಹುಶಃ ಅದು ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿ ಆಗಿತ್ತು ಅನ್ಸುತ್ತೆ ಆ ಟೆಸ್ಟ್ ಸರಣಿ ಒಳಗೆ ವಿರಾಟ್ ಕೊಹ್ಲಿ ಅವ್ರು ಬ್ಯಾಟಿಂಗ್ ಮಾಡಬೇಕಾದ್ರೆ ಅವಾಗ ಕ್ಯಾಮ್ರನ್ ಗ್ರೀನ್ ಅವರು ಆ ವಿರಾಟ್ ಕೊಹ್ಲಿ ಅವ್ರದ್ದೊಂದು ಸ್ಲಿಪ್ ನಿಂತಾಗೊಂದು ಕ್ಯಾಚ್ ಹಿಡಿತಾರೆ ಕ್ಯಾಚ್ ಹಿಡಿದಷ್ಟೇ ಅಲ್ಲ ಅವರು ನೆಕ್ಸ್ಟ್ ಆ ಬಾಲ್ ತೊಗೊಂಡು ನೆಲಕ್ಕೆ ಬೀಳ್ತಾರೆ ಆದ್ರೆ ಅದು ಇದೇ ರೀತಿ ಅಲ್ಲದೆ ಇದ್ದರು ಅದು ಬೇರೆ ರೀತಿಯ ನೆಲಕ್ಕೆ ತಾಗಿತ್ತು ಅಂದ್ರೆ ಕ್ಯಾಮ್ರನ್ ಗ್ರೀನ್ ಸಹಿತ ಭಾರಿ ದೈತ್ಯಾಕಾರದ ಮನುಷ್ಯ ಆದ್ರಿಂದ ಅವರು ಒಂದು ಎರಡು ಬೆರಳುಗಳ ಸಂಧಿ ಒಳಗೆ ಬಾಲ್ ಟಚ್ ಆಗಿ ಅಂದ್ರೆ ಎರಡು ಬೆರಳುಗಳ ಸಂಧಿಯಿಂದ ಬಾಲ್ ಹೊರಗೆ ಹೋಗಿ ನೆಲಕ್ಕೆ ಟಚ್ ಆಗಿತ್ತು ಅವತ್ತು ಅದೇ ರೀತಿಯಾದಂಥ ವಿವಾದ ಆದಾಗ ವಿರಾಟ್ ಕೊಹ್ಲಿ ಅವರು ಅವತ್ತು ಸಹಿತ ಜಗಳ ಮಾಡಿದ್ರು ಬಾಲ್ ಟಚ್ ಆಗೈತಿ ನೆಲಕ್ಕೆ ಟಚ್ ಆಗೈತಿ ಆದರೂ ಹೆಂಗೆ ವಿಕೆಟ್ ಕೊಡ್ತೀರಿ ಅಂತೇಳಿ ಅದೇ ಮಾದರಿ ಒಳಗೆ ಅಂದ್ರೆ ಆ ರೀತಿ ಅಲ್ಲದೆ ಇದ್ರು ಬಟ್ ನಿನ್ನೆ ಮ್ಯಾಚ್ ಅದು ಸಹಿತ ನೆಲಕ್ಕೆ ಟಚ್ ಆಗಿ ವಿಕೆಟ್ ಆದಂಥದ್ದು ನಿನ್ನೆ ಒಂದು ಕ್ಯಾಚ್ ಆಗಿತ್ತು ಈ ಕ್ಯಾಚ್ನ ಈಗಾಗಲೇ ಅವರು ಒಂದಷ್ಟು ಜನ ನಾಟ್ಔಟ್ ಕೊಟ್ಟಿದ್ರೆ ಇಲ್ಲಿ ಔಟ್ ಕೊಟ್ಟಿದ್ದಾರೆ ಇನ್ನು ಹೋಲ್ಡರ್ ಅವರು ಮತ್ತೊಳ್ಳಿ ಬೇರೆಯವರು ಒಂದಷ್ಟು ಮಾತು ಹೇಳ್ತಾ ಇದ್ದಾರೆ ಏನಪ್ಪ ಅಂದ್ರೆ ಸೋತ ಮೇಲೆ ಈ ರೀತಿಯಾಗಿ ಮಾತನಾಡೋದು ಸಹಜ ಅವರು ಆ ಒಂದು ಕ್ಯಾಚಿಂದ ಮ್ಯಾಚ್ ಟರ್ನ್ ಆಕೈತೇನೋ ಹಂಗೆ ಅಂತೇಳಿ ನಿಜವಾಗ್ಲೂ ಒಂದು ಕ್ಯಾಚಿಂದ ಮ್ಯಾಚ್ ಟರ್ನ್ ಆಗೋ ಚಾನ್ಸಸ್ಗಳು ಭಾಳ ಅಂದ್ರೆ ಭಾಳ ಇರ್ತಾವೆ ಎಕ್ಸಾಂಪಲ್ ನಿಮ್ಗೆ ಎರಡು ಎಕ್ಸಾಂಪಲ್ ಕೊಡ್ತೀನಿ ಏನಪ್ಪ ಅಂತಂದ್ರೆ ಇದೇ ಒಂದು ಲಾಸ್ಟ್ ಮ್ಯಾಚ್ ಒಳಗೆ ಬಹುಶಃ GT ಅಪೋಸಿಟ್ ಅನಿಸುತ್ತೆ ಅದೇ ಮ್ಯಾಚ್ ಒಳಗೆ ವಿರಾಟ್ ಕೊಹ್ಲಿ ಅವ್ರು ಕ್ಯಾಚ್ ಡ್ರಾಪ್ ಆದಾಗ ಅವ್ರು 82 ರನ್ ಬಾರಿಸ್ತಾರೆ ಅದಷ್ಟೇ ಅಲ್ಲ ಮೊನ್ನೆ ನಡೆದಂಥ ದೆಹಲಿ ಪಂದ್ಯದಲ್ಲಿ KL ರಾಹುಲ್ ಅವ್ರ ಕ್ಯಾಚ್ 12 ರನ್ನಿಗೆ KL ರಾಹುಲ್ ಅವ್ರ ಕ್ಯಾಚ್ ಡ್ರಾಪ್ ಆಗ್ತೈತಿ ಆದ್ರೆ KL ರಾಹುಲ್ ಅವರು ಅವತ್ತು 150+ ರನ್ ಹೊಡೆದು ಔಟ್ ಆಗ್ತಾರೆ ಇದು ಕ್ಯಾಚ್ ಡ್ರಾಪ್ ಅನ್ನೋದು ಬರೀ ಒಂದು ಬಾಲಿನ ಅಥವಾ ಒಂದು ವಿಕೆಟ್ನ ಮಹತ್ವ ಅಲ್ಲ ಆ ಒಂದು ಮ್ಯಾಚನ್ನು ಬದಲಾಯಿಸುವಂಥ ಚಾನ್ಸಸ್ಗಳಿರ್ತಾವೆ ಆದ್ದರಿಂದ ಆ ನಿನ್ನೆ ವಿಕೆಟ್ ಏನಾದರೂ ಇದ್ದಿದ್ರೆ RCB ಅವರು ಮತ್ತೆ ಗೆಲ್ಲೋ ಚಾನ್ಸಸ್ ಇತ್ತಂತೇಳಿ ಅನಿಸುತ್ತೆ ಆದ್ದರಿಂದ ಆ ಒಂದು ಕ್ಯಾಚ್ಗೋಸ್ಕರ ಅವರು ಅಷ್ಟು ಜಗಳ ಮಾಡಿದ್ರು ಮತ್ತೊಳ್ಳಿ ಅವ್ರ ಪ್ರಕಾರ ಅದು ನಟ್ಔಟ್ ಆಗಿತ್ತು RCB ಅವ್ರ ಪ್ರಕಾರ ನಿಮ್ಮ ಪ್ರಕಾರ ಹೆಂಗೆ ಇದು ಔಟಾ ಅಥವಾ ನಟ್ಔಟಾ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸ್ರಿ